ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಏವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ. ಪೃಥಿವೀ ಧರ್ಮಮೂರ್ಧನಿ ಇತಿ ಪ್ರಯೋಗಾತ್ ಮೋಕ್ಷಧರ್ಮೇ. ಧರ್ಮ ಅಂದ್ರೆ ಹಲವು ಮುಖಗಳಲ್ಲಿ ಧರ್ಮೋ ಧರ್ಮ ವಿದುತ್ತಮ ಅಂತ ನಾವು ಸಹಸ್ರನಾಮದಲ್ಲಿ ಭಗವಂತನ ಹೆಸರಾಗಿ ಧರ್ಮವನ್ನ ಗಮನಿಸಿದ್ದೇವೆ. ಧರ್ಮೋ ಭಗವಾನ್. ಧರ್ಮ ಅನ್ನೋದು ಧರ್ಮ್ಯಂ ಅನ್ನೋ ವಿಷಯಕ್ಕೋಸ್ಕರ ಬಂತು. ಸುಸುಖಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ ಅಂತ. ಆಗ ಶಾಶ್ವತವಾದ ಸತ್ಯ ಅದು. ಯಾವುದೋ ಒಂದು ಕಾಲಕ್ಕೆ ರೆಡಿ ಟು ಈಟ್ ಅಂತ ಇದ್ದ ಜನರನ್ನ ಒಂದಿಷ್ಟು ಹೇಗಾದ್ರೂ ಬೇಸ್ತು ಬೀಳಿಸ್ಲಿಕ್ಕೋಸ್ಕರ ಮಾಡಿದ ಅವ್ಯವಸ್ಥೆ ಅಲ್ಲ ಅನ್ನೋದನ್ನ ಹೇಳಿದ್ರು ಹಿಂದೆ. ಯಾಕೆಂದ್ರೆ ಸಹಜವಾಗಿ ಅನ್ಸುದೇನು ಅಂತಂದ್ರೆ ಎಲ್ರಿಗೂ ಅವರವರ ಅಭಿಪ್ರಾಯವನ್ನ ಮಂಡಿಸ್ಲಿಕ್ಕೆ ಗೀತೆ ಇದೆ ಅಂತ. ಆದ್ರೆ ಆಚಾರ್ಯರಿಗೆ ಹಾಗಲ್ಲಲ್ಲ. ಅಲ್ಲಿ ಏನು ಹೇಳಿದ್ಯೋ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋದು ಅವರ ಯೋಚನೆ. ಹಾಗಾಗಿ ಪ್ರತ್ಯಕ್ಷಾವಗಮಂ ಅಂದಾಗ ಪ್ರತಿ ಇಂದ್ರಿಯಗಳಿಗೂ ಇಂದ್ರಿಯದ ದೇವತೆಗಳಿಂದ ಏನು ಅನುಭವ ಬರುತ್ತೋ ಆ ಇಂದ್ರಿಯ ಪಾಠವದ ಮೇಲೆ ಹೆಚ್ಚು ಕಮ್ಮಿ ಆಗಬಹುದು. ಇಂದ್ರಿಯದ ಸಾಮರ್ಥ್ಯದ ವ್ಯತ್ಯಾಸದಿಂದ ಅವರಲ್ಲಿಯೂ ಕೂಡ ಅರಿವಿನ ವ್ಯತ್ಯಾಸವನ್ನು ನಾವು ಗುರುತಿಸ್ತೇವೆ. ಆದ್ರೆ ಬಹಳ ಜನಕ್ಕೆ ಬಂದ ಅರಿವನ್ನ ನಾವು ಡಿನೈ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೇ ರೀತಿ ಬಂದಿರುತ್ತೆ. ಈಗ 10 ಜನರಲ್ಲಿ ಯಾರೋ ಒಬ್ಬನಿಗೆ ಅದು ಒಂದೇ ಆಗಿ ಕಾಣಬಹುದು, ಒಂದರ ಹಿಂದೆ ಒಂದಿತ್ತು ಅಂತ. ಇನ್ಯಾರೋ ಇಬ್ಬರಿಗೆ ಕಾಣಬಹುದು. ಆದ್ರೆ ಉಳಿದ 8 ಜನಕ್ಕೆ ಅದು 2 ಪ್ರತ್ಯೇಕ ಇದೆ, ಹಿಂದೆ ಇದೆ, ಆದ್ರಿಂದ ಕಾಣಿಸ್ತಿಲ್ಲ ಅಂತನೂ ಅವರು ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ನಾವು ಅಂದ್ರೆ ಸಂದೇಹಕ್ಕೆ ಕಾರಣ ಆಗುವ ಹಾಗೆ ಇದ್ದಾಗ ಆ ದೋಷ ಅನ್ನೋದು ಪ್ರತ್ಯಕ್ಷಕ್ಕೆ ಬಾಧಕ. ಅವನ ಕಣ್ಣೇ ಏನೋ ತೊಂದರೆ ಆಗಿ ಹಳದಿ ಕಾಣಿಸ್ತಾ ಇದೆ. ಸರಿ, ರೋಗಿಷ್ಠನಿಗೆ ಕಣ್ಣಿನ ಸಮಸ್ಯೆ ಇದೆ, ಅದರಿಂದಾಗ ಅವನಿಗೆ ಎಲ್ಲ ಹಳದಿ ಕಾಣುತ್ತೆ ಅಂದ್ರೆ ಸಮಸ್ಯೆ ಇಲ್ಲ. ಎಲ್ರಿಗೂ ಹಳದಿ ಕಾಣುತ್ತಾ ಇದೆ ಅಂದ್ರೆ ಕೆಲವೊಮ್ಮೆ ಕಣ್ಣಿನ ದೋಷದಿಂದ ಆಗುವುದನ್ನ ನಾವು ಎಲ್ರಿಗೂ ಅನ್ವಯಿಸಿ ಹೇಳಲಿಕ್ಕಾಗುದಿಲ್ಲ. ಆದ್ರಿಂದ ಪ್ರತ್ಯಕ್ಷ ಅನ್ನೋದು ಪ್ರತಿಯೊಬ್ಬರಿಗೂ ಹೇಗೆ ಕಾಣುತ್ತೆ, ಪ್ರತಿಯೊಬ್ಬರು ಅದನ್ನ ಹೇಗೆ ಗ್ರಹಿಸಿದ್ದಾರೆ ಅನ್ನೋದ್ರ ಮೇಲೆ ಅದರ ವಿವರವನ್ನ ನಾವು ಒಪ್ಪಿಕೊಳ್ಬೇಕಾಗತ್ತೆ. ಹಾಗಾಗಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂತ ಮುಂದೆ ಅದನ್ನು ಬಿಡಿಸಿ ಹೇಳಲಿಕ್ಕೆ ಹೊರಟದ್ದು ಈ ಕಾರಣಕ್ಕಾಗಿ. ಸರಿ, ಧರ್ಮ್ಯ ಅಂತ ಮಾತು ಬಂತು. ಅಶ್ರದ್ಧಾನ ಪುರುಷಾಃ ಅಸ್ಯ ಧರ್ಮಸ್ಯ ಅಶ್ರದ್ಧಾನಾಃ ಪುರುಷಾಃ ಮಾಂ ಅಪ್ರಾಪ್ಯ ನಿವರ್ತಂತೆ ಅಂತ ನಿರೂಪಣೆ ಮಾಡಿದ್ದು. ಅದಕ್ಕೆ ಈ ವಿವರಣೆ ಮುಂದಿನದ್ದು ಬಂದದ್ದು. ಶ್ರದ್ಧೆ ಇಲ್ಲದವರು ಭಗವಂತನನ್ನು, ಭಗವಂತನ ಆದೇಶವೆನಿಸಿದಂತಹ ವೇದಗಳ ಆ ನಿರ್ಣಯವನ್ನು
ನಿರಾಕರಿಸಿದ್ರೆ, ಅಂದ್ರೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಇದು ರಾಜವಿದ್ಯೆ, ಇದು ರಾಜಗುಹ್ಯ, ಇದು ಪವಿತ್ರ, ಇದು ಉತ್ತಮ, ಇದು ಪ್ರತ್ಯಕ್ಷ ಅವಗಮ, ಇದು ಕರ್ತುಂ ಸುಸುಖಂ ಅವ್ಯಯಂ ಅಂತೆಲ್ಲ ಹೇಳಿದ್ರು. ಎಲ್ಲ ಸರಿ, ಇದರಲ್ಲಿ ಭಗವತ್ ಪ್ರಜ್ಞೆ ಇಲ್ಲದೆ ಇದ್ರೆ ಜ್ಞಾನ ತಗೊಂಡು ಏನ್ ಮಾಡುದು ಅಂತ ಯಾರಿಗೆ ಆದ್ರೂ ಸಾಮಾನ್ಯ ಪ್ರಜ್ಞೆ ಇದ್ದವನಿಗೆ ಗೊತ್ತಾಗುತ್ತೆ. ಇಲ್ಲಿ ಎಲ್ಲ ಕಡೆಯಲ್ಲೂ ನೀವು ಹೇಳ್ತಾ ಇದ್ರಿ ಅತಿರೇಕವಾದ ರೀತಿಯ ಆ ಅತಿರೇಕ ಅನ್ನೋದಕ್ಕಿಂತ ಹೆಚ್ಚು ಆ ಸಾರಭೂತವಾದ ಜ್ಞಾನ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ. ಇದಕ್ಕಿಂತ ಮಿಗಿಲಾದ ಮತ್ತೊಂದಿಲ್ಲ, ಇದಕ್ಕಿಂತ ಸತ್ವಯುತವಾದ ಸಂಗತಿಯನ್ನ ಮತ್ತೊಂದು ಕಡೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಬಿಡಿಸಿ ಹೇಳ್ತಾ ಇದ್ರಿ. ಆದ್ರೆ ಇಲ್ಲಿ ಎಲ್ಲದರ ಆಧಾರಭೂತವೆನಿಸಿದ ಭಗವಂತನನ್ನೇ ನಾವು ಬಿಟ್ಟ ಹಾಗಾಯ್ತಲ್ವಾ ಅಂತ ಡೌಟ್ ಬಂದ್ರೆ, ಅದನ್ನು ಪರಿಹರಿಸ್ಲಿಕ್ಕೋಸ್ಕರನೇ ಧರ್ಮ ಅನ್ನುವ ಶಬ್ದಕ್ಕೆ ವಿವರಣೆ ಕೊಟ್ಟು ತದ್ವಿಷಯಂ ಧರ್ಮ್ಯಂ, ಬೇಕಾದಷ್ಟು ತರದ ಜ್ಞಾನಗಳಿವೆ, ಸಾತ್ವಿಕವೇ, ಪ್ರಾಮಾಣಿಕವೇ, ಅದರಲ್ಲಿ ದೇವರಿಲ್ಲ ಅಷ್ಟೇ. ಸಾತ್ವಿಕ ಅನ್ನೋದು ಉದ್ದೇಶ ಏನು ಅಂತಂದ್ರೆ, ಯಾವುದೋ ಒಂದು ಲೋಕಕ್ಕೆ ಉಪಕಾರವಾಗುವಂತಹ ಗಿಡದ ವಿಚಾರದಲ್ಲಿ ಅಥವಾ ಯಾವುದೋ ಲೋಹದ ವಿಚಾರದಲ್ಲಿ ಮಾತಾಡಿ, ಇಂತಹ ಲೋಹದಿಂದ ಮನುಷ್ಯ ತನ್ನ ಆಗು ಹೋಗುಗಳನ್ನ ಸರಳ ಮಾಡಿಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಹೊರಟ ಸಂಗತಿ. ಅದು ಪ್ರಾಮಾಣಿಕವೇ, ಆದರೆ ಅದು ಮೋಕ್ಷೋಪಯೋಗಿ ಆಗುದಿಲ್ಲ. ಯಾಕೆಂದ್ರೆ ಅಲ್ಲಿ ಭಗವಂತನ ಸ್ಪರ್ಶ ಇಲ್ಲ ಆ ಮಾತುಗಳಿಗೆ. ಮುಂದೆ ಅದು ಏನಾದ್ರೂ ಆ ಸಾಧನೆ ಮಾಡುವುದು ಮೋಕ್ಷಕ್ಕಾಗಿ, ಆ ಮನೆ ಕಟ್ಟುವುದು ಭಗವಂತನ ಭಕ್ತರ ಸೇವೆಗಾಗಿ, ಅದರಿಂದ ಮತ್ತಷ್ಟು ಅಧ್ಯಯನಕ್ಕಾಗಿ ಅನ್ನುವ ಈ ಎಚ್ಚರ ಇದ್ರೆ ಆವಾಗ ಅದಕ್ಕೊಂದು ಅರ್ಥ ಬರುತ್ತೆ. ಆದ್ರಿಂದಾಗಿ ಸರ್ವಂ ಜಗದ್ಧತ್ತೆ ಇತಿ ಧರ್ಮ. ಹೇಗೆ ದೇವರು ಧರ್ಮ? ಹೇಗೆ ನಾವು ಧರ್ಮ ಅಂದ್ರೆ ಜಾತಿ ಮತ ಧರ್ಮ ಅಂತ ಈ ಶಬ್ದಗಳಿಂದಲೇನೆ ಕಿವಿಗೆ ಹಾಕಿಕೊಂಡು ಅಭ್ಯಾಸ. ಇಲ್ಲಿ ನೀವು ಧರ್ಮ ಅಂತ ಹೇಗೆ ಹೇಳಿದ್ರಿ ಅಂದ್ರೆ, ಸರ್ವಂ ಜಗದ್ಧತ್ತೆ, ಇಡೀ ಜಗತ್ತನ್ನು ಯಾರು ಹೊತ್ತಿದ್ದಾನೋ, ಯಾರ ಮಾತುಗಳು ಹೊತ್ತಿವೆಯೋ, ಯಾರ ನಡೆನುಡಿಗಳು ಹೊತ್ತಿವೆಯೋ ಅವನು ಧರ್ಮ. ಸರ್ವಂ ಜಗದ್ಧತ್ತೆ ಇತಿ ಧರ್ಮ. ಪೃಥಿವೀ ಧರ್ಮ ಮೂರ್ಧನಿ. ಮೋಕ್ಷ ಧರ್ಮದಲ್ಲಿ ಪೃಥಿವಿ ಧರ್ಮದ ತಲೆಯಲ್ಲಿ ನಿಂತಿದೆ ಅನ್ನುವ ಮಾತು ಬರುತ್ತಲ್ಲಿ. ಆಗ ಅಲ್ಲಿ ಧರ್ಮ ಅಂತಂದ್ರೆ ಜಗತ್ತನ್ನು ಹೊತ್ತು ನಿಂತಿದ್ದಾನೆ ಅಂತ ಅನ್ನೋ ಅರ್ಥದಲ್ಲೇ ಪ್ರಯೋಗ ಮಾಡಿದ್ದು. ಭಾರಭೃತ್ ಕಥಿತೋ ಯೋಗಿ. ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನನ್ನ ಜಗತ್ತಿನ ಭಾರವನ್ನು ಹೊತ್ತಿದ್ದಾನೆ, ಭಾರಭೃತ್ ಕಥಿತ ಯೋಗಿ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದ್ರು. ಭರ್ತಾಸನ್ ಧ್ರಿಯಮಾಣೋ ಬಿಭರ್ತಿ. ಯಾಕೆ ಅಲ್ಲೇ ಇದೆ ಮೇಲೆ 4ನೇ ಶ್ಲೋಕಕ್ಕಿಂತ ಮೇಲ್ಗಡೆ ಭಾಷ್ಯದಲ್ಲೇ ಇದ್ದ ಮಾತು ಹೇಳ್ತಾ ಇದ್ದೇನೆ. ಭರ್ತಾಸನ್ ಧ್ರಿಯಮಾಣೋ, ಭರ್ತ ಅಂದ್ರೆ ಭರಣಕರ್ತ, ಧ್ರಿಯಮಾಣೋ ಬಿಭರ್ತಿ ಮುಂದೆಯೂ ಹೊರುತ್ತಾನೆ, ಈಗಲೂ ಹೊತ್ತಿದ್ದಾನೆ ಅನ್ನೋದನ್ನಿಷ್ಟನ್ನು ಹೇಳುವಾಗ ಭರ್ತ ಅಂದ್ರೆ ಹೊತ್ತಿರುವವನು, ಧ್ರಿಯಮಾಣ ಹೊತ್ತುಕೊಂಡೇ ಇರುವವನು, ಬಿಭರ್ತಿ ಇನ್ನು ಹೊರ್ತಾನೆ ಕೂಡ. ಎಲ್ಲದರ ಒಳಗೆ ಇದ್ದು ಎಲ್ಲವನ್ನು ಹೊತ್ತಿರುವ ಆ ಭಗವಂತನ ಬಗೆಗೆ ಮಂತ್ರಗಳು ಅದನ್ನ ತುಲಿಯುತ್ತವೆ ಅನ್ನೋದ್ರಿಂದಾಗಿ ಧರ್ಮೋ ವಾ ಇದಮಗ್ರ ಆಸೀತ್ ಪೃಥಿವೀ ನ ವಾಯು ನ ಆಕಾಶೋ ನ ಬ್ರಹ್ಮ ನ ರುದ್ರೋ ನ ದೇವಾ ನ ಋಷಯಃ ಸೋಧ್ಯಾಯತ್ ಇತಿ ಚ ಸಾಮವೇದೆ ಬಾಭ್ರವ್ಯ ಶಾಖಾಯಾಮ್. ಯಾಕೆ ಟೆಕ್ಸ್ಟ್ ಹೋಯ್ತು? ಧರ್ಮೋವಾ ಇದಮಗ್ರ ಆಸೀತ್. ಧರ್ಮವೇ ಈ ಜಗತ್ತಿನ ಎಲ್ಲದಕ್ಕಿಂತಲೂ ಮೊದಲು ಇತ್ತು. ನ ಪೃಥಿವಿ
ನ ಆಕಾಶಃ ನ ಬ್ರಹ್ಮ ನೇಂದ್ರಃ ರುದ್ರಃ ನ ದೇವಾಃ ನ ಋಷಯಃ ನ ಸಹ ಅಧ್ಯಾಯತ್. ಅವನು ಈ ಎಲ್ಲವನ್ನು ಕೂಡ ಚಿಂತಿಸಿದ ಮುಂದೆ. ಆದ್ರಿಂದ ಅದೆಲ್ಲ ಆಯ್ತು ಮುಂದೆ. ಅಂದ್ರೆ ಸೋಧ್ಯಾಯತ್, ಧರ್ಮ ಅನ್ನುವುದು ಎಲ್ಲದಕ್ಕಿಂತ ಮುಂಚೆ ಇದ್ದದ್ದು ಅಂತ ಹೇಳಿದ್ದು. ಇಲ್ಲಿ ನಾವು ಈಗ ಲೋಕದಲ್ಲಿ ಧರ್ಮ ಅಂತ ಏನ್ ಮಾತಾಡ್ತೇವೆ ಅದರ ಬಗ್ಗೆ ಹೇಳಿದ್ದಲ್ಲ. ಯಾಕೆಂದ್ರೆ ಮುಂದೆ ಗಮನಿಸಿ, ಪೃಥ್ವಿ, ವಾಯು, ಆಕಾಶ, ದೇವತೆಗಳ ಹೆಸರು ಎಲ್ಲ ಅಲ್ಲಿ ಬಂದಿದೆ. ನ ಬ್ರಹ್ಮ ನ ರುದ್ರ ನ ದೇವಾ. ಡಿಸ್ಕನೆಕ್ಟ್ ಆಯ್ತಾ? ನನ್ಗೇನ್ ಕೇಳಿಸ್ತಿಲ್ಲ. ಹೌದಾ? ಈಗ ಕೇಳಿಸ್ತಿದ್ಯಾ? ತಿಳಿಸಿರ್ತಾರೆ. ದೇವತೆಗಳ ಹೆಸರು ಹಾಕಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಮೊದಲಾದ ಭೂತಗಳ ಬಗ್ಗೆಯೂ ತಿಳಿಸಿ, ಧರ್ಮ ಒಂದೇ ಇತ್ತು ಅಂದ್ರೆ ಇಡೀ ಜಗತ್ತನ್ನು ಧಾರಣೆ ಮಾಡುವ ಶಕ್ತಿಯಾಗಿ ಭಗವಂತ ಇದ್ದ. ಸೋಧ್ಯಾಯತ್ ಅಂದ್ರೆ ಇವುಗಳನ್ನೆಲ್ಲ ಹೊತ್ಕೊಳ್ಬೇಕು ಅಂತ ಅವನು ಆಲೋಚಿಸಿದ. ಬಹುಶ್ಯಾಂ ಪ್ರಜಾಯೇಯಾಯ ಅಂತ ಅದೆಲ್ಲ ಇನ್ನೊಂದು ಶಾಖೆಯಲ್ಲಿ ಬಂದ ಮುಂದುವರೆದ ಮಾತು. ಸಾಮವೇದೆ ಬಾಭ್ರವ್ಯ ಶಾಖಾಯಾಂ, ಸಾಮವೇದದ ಮಂತ್ರದ ಬಾಭ್ರವ್ಯ ಶಾಖೆಯಲ್ಲಿ ಈ ಮಾತು ಬಂದಿದೆ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತ. ಪ್ರತ್ಯಕ್ಷಾವಗಮ ಶಬ್ದ ನಮಗೆ ಅಲ್ಲಿ 2ನೇ ಸಾಲಿನಲ್ಲಿ ಬಂತು. ಅದೇನು ಪ್ರತ್ಯಕ್ಷ ಅಂದ್ರೆ ಅಪರೋಕ್ಷ ಸಾಧನೆಗೆ ಪೂರಕವಾದ ಮಾತನ್ನಲ್ಲಿ ಹೇಳಿದ್ದು. ಸರಿ, ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಆ ಜ್ಞಾನದ ಸ್ವರೂಪ ಏನು ಅದು ಗೊತ್ತಿಲ್ಲದೆ ಇದ್ರೆ ಪ್ರತ್ಯಕ್ಷಾವಗಮ ಹೇಗೆ? ಅದಕ್ಕೆ ಆ ಪ್ರತ್ಯಕ್ಷವನ್ನ ಕಾಣಬೇಕಾದ ಸ್ವರೂಪ ಕೃಷ್ಣ ಈ 4ನೇ ಪದ್ಯದಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾನೆ. ಸರ್ವಮ್ಮಯ ತತಂ, ಏನೆಲ್ಲ ಈ ಕಣ್ಣ ಮುಂದೆ ಕಾಣಿಸ್ತಾ ಇದೆ, ಈ ಪ್ರತಿಯೊಂದು ವಸ್ತುವಿನೊಳಗೂ ನಾನಿದ್ದೇನೆ. ನಮ್ಮ ಹೊರಗಣ್ಣಿಗೆ ಕಾಣದೇ ಇರ್ಬೋದು. ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ, ಅವ್ಯಕ್ತ ಮೂರ್ತಿಯಾದ ನಾನು ವ್ಯಕ್ತವಾದ ಈ ಜಗತ್ತಿನ ಪ್ರತಿಯೊಂದರೊಳಗೂ ಇದ್ದೇನೆ. ಅವ್ಯಕ್ತ ಮೂರ್ತಿನ ಮಯ ಸರ್ವಮಿದಂ ತತಂ, ಎಲ್ಲವನ್ನೂ ತುಂಬಿಕೊಂಡಿದ್ದೇನೆ. ಮತ್ಸ್ಥಾನಿ ಸರ್ವಭೂತಾನಿ, ಮತ್ಸ್ಥಾನಿ ಸರ್ವಭೂತಗಳು ಕೂಡ ನನ್ನಲ್ಲಿ ನೆಲೆಸಿವೆ. ಪರಂತು ನಚಾಹಂ ತೇಷ್ವವಸ್ಥಿತ, ಆದ್ರೆ ಅವುಗಳ ಸೆರೆಯಲ್ಲಿ ನಾನಿಲ್ಲ, ಅವುಗಳ ಬಲೆಯಲ್ಲಿ ನಾನಿಲ್ಲ. ಯಾಕೆಂದ್ರೆ ಅದೊಂದು ಬಲೆ. ಜಗತ್ತು ಅನ್ನೋದು ಒಂದಾದ್ಮೇಲೆ ಒಂದು ಸಮಸ್ಯೆಗಳ ಸುಳಿಯಲ್ಲಿ ನಮ್ಮನ್ನ ಸಿಲುಕಿಸ್ತಾ ಇರುತ್ತೆ. ಆದ್ರೆ ಭಗವಂತ ಎಂದೂ ಕೂಡ ಅವನೇ ಡಿಕ್ಲೇರ್ ಮಾಡಿ ಹೇಳ್ತಾ ಇದ್ದಾನೆ. ಕೆಲವರು ಅಜ್ಞಾನಕ್ಕೆ ಭಗವಂತನನ್ನ ಬಲಿಯಾಗ್ತಾನೆ ಅಂತ ಹೇಳುದುಂಟು. ಅಜ್ಞಾನ ಅವನನ್ನ ಹಿಡ್ಕೊಳ್ಳುತ್ತೆ ಅಂತ. ಅದಕ್ಕೆ ಹೇಳಿದ್ರು ನಚಾಹಂ ತೇಷ್ವವಸ್ಥಿತ, ಯಾವುದರಲ್ಲೂ ಕೂಡ ನಾನು ಬಿಗಿಯಾಗಿ ಹಿಡಿಯಲ್ಪಟ್ಟಿಲ್ಲ, ಯಾವುದೂ ನನ್ನನ್ನು ಹಿಡಿಲಿಕ್ಕೆ ಸಾಧ್ಯ ಇರುವಂತದ್ದಲ್ಲ. ಎಂದಿಗೂ ಅದು ಯಾವತ್ತೋ ಒಂದು ದಿವಸ ಅಲ್ಲ. ತರ್ಹಿ ಕಂ ನ ದೃಶ್ಯತೆ ಕಿಮಿತಿ ನ ದೃಶ್ಯತೆ ಇತ್ಯತ ಆಹ.
ಈಗ ಪ್ರತ್ಯಕ್ಷ ಅವಗಮ ಅಂತಂದ್ರೆ ಕಣ್ಣಿಗೆ ಕಾಣಿಸ್ಬೇಕು ಅಂತ, ಕಾಣೋದಿಲ್ವಲ್ಲ ಈಗ ಅಂದ್ರೆ ಅದಕ್ಕೆ ಹೇಳಿದ್ದು ಅವ್ಯಕ್ತ ಮೂರ್ತಿಯಾಗಿ ನಾನು ಎಲ್ಲವನ್ನು ತುಂಬಿದ್ದೇನೆ. ನಾನು ವ್ಯಕ್ತವಾಗಿ ಕಾಣಿಸಿದ್ರೆ ಅಯ್ಯ ಇಷ್ಟೇನಾ ದೇವರು ಅಂದ್ರೆ ಅಂತ ಎಲ್ಲರ ಮನಸ್ಸಿನಲ್ಲೂ ಒಂದು ತಾತ್ಸಾರ ಬರಬಹುದು. ಆ ಕಾರಣಕ್ಕಾಗಿ ಕಾಣಿಸದೇ ಇರುವುದು ಅಂತಲ್ಲ, ಅವನಿಗೆ ಈ ಕಾಣುವ ಪ್ರಪಂಚದ ಎಷ್ಟು ಮೆಟೀರಿಯಲ್ಗಳೇ ಅವನಿಗೆ ಸಂಪರ್ಕದಲ್ಲಿಲ್ಲ, ಆದ್ರನ್ನ ಕಾಣಲ್ಲ. ಅಯ್ಯೋ ಇವ್ರು ಕಂಡು ಬಿಟ್ರೆ ನನ್ನನ್ನು ಮಾರ್ಬಿಡ್ತಾರೆ ಅನ್ನೋ ಭಯನೂ ಅಲ್ಲ, ತಿರಸ್ಕರಿಸಿ ನನ್ನನ್ನ ಬಿಟ್ಬಿಡ್ತಾರೆ ಅನ್ನುವ ವ್ಯಥೆಯೂ ಅಲ್ಲ. ಕಾಣಿಕೆ ಅಂತ ಅನ್ನೋದು ಅವರಿಗೆ ಒಂದು ಹಬ್ಬ ಆಗ್ಬೇಕು. ಓಹ್, ಇಷ್ಟು ಅದ್ಭುತವಾದ ವಸ್ತುವನ್ನು ನಾನು ಕಂಡುಬಿಟ್ಟೆ ಅಂತ ಅವರಿಗೆ ಸಂತೋಷ ಆಗ್ಬೇಕು. ಅದ್ರ ಬಗ್ಗೆ ನಾನು ಎಂಥ ವಸ್ತುವಿನ ಜೊತೆಗೆ ಬದುಕ್ತಾ ಇದ್ದೇನೆ, ಎಂಥ ವಸ್ತು ನನ್ನ ಜೊತೆಗೆ ಅಂದ್ರೆ ನನ್ನನ್ನು ಅಟೆಂಡ್ ಮಾಡ್ತಾ ಇದೆ, ನಾನು ಯಾವ ವಸ್ತುವಿನ ಕೈ ಕೆಳಗೆ ಬದುಕಿದ್ದೇನೆ ಅಂತ ಅವನಿಗೆ ಅದರ ಹೆಮ್ಮೆ ಫೀಲ್ ಆಗ್ಬೇಕು. ಆ ಸಂತೋಷವನ್ನು ಅವನು ಅನುಭವಿಸುವ ಹಾಗಿರ್ಬೇಕು. ಹಾಗಿದ್ರೆ ಮಾತ್ರ ಕಂಡ ಸಂಗತಿ ಅಪರೋಕ್ಷ ಅನ್ನೋದಕ್ಕೆ ಒಂದು ಅರ್ಥ ಬರುತ್ತೆ. ದಾರಿಯಲ್ಲಿ ಹೋಗುವಾಗ ಮರ ಗಿಡ ಕಲ್ಲು ಬಂಡೆ ಕಂಡ ಹಾಗೆ ದೇವ್ರು ಕಂಡು ಬಿಟ್ಟ ಅಂದ್ರೆ ಎಂತುಂಟು ಅದ್ರಲ್ಲಿ? ಈಗಲೇ ನೋಡಿ, ನಾವು ಎಷ್ಟು ಅಪರೂಪದ ಸಂಗತಿಗಳನ್ನ ನೋಡ್ತೇವೆ. ಎಷ್ಟೋ ಜನ, ಕೆಲವರು ಎಂಜಾಯ್ ಮಾಡ್ತಾರೆ. ಒಬ್ಬ ಸಸ್ಯಶಾಸ್ತ್ರಜ್ಞ ಆದ್ರೆ ಆ ಗಿಡಗಳನ್ನು ನೋಡಿದಾಗ ಅದರಲ್ಲಿರುವ ಪ್ರತಿಯೊಂದು ಪೆಟಲ್ಗಳಲ್ಲಿ ಇರುವ ವೈಶಿಷ್ಟ್ಯ, ಹೂಗಳಲ್ಲಿ ಅಥವಾ ಎಲೆಗಳಲ್ಲಿರುವ ಆ ಜಾಲರಿ ಒಳಗೆ ಆ ಹಸಿರನ್ನು ಹೊತ್ತುಕೊಂಡ ರೀತಿ, ಆ ಹಸಿರಿನಲ್ಲಿ ವೈವಿಧ್ಯ, ಆ ಎಲೆಗಳಲ್ಲಿರುವ ಆಕಾರ, ಅದು ಸೂರ್ಯನ ಕಿರಣಗಳಿಗೆ ಬಾಗಿ ನಿಲ್ಲುವ ಕ್ರಮ, ಅದು ಕೆಲವು ಕಾಲಕ್ಕೆ ಸಂಬಂಧಪಡುತ್ತೆ, ಕೆಲವು ಔಷಧಿಗಳಿಗೆ ಸಂಬಂಧಪಡುತ್ತೆ, ಕೆಲವು ಪೂಜೆಗಳಿಗೆ ವಿಶೇಷವಾದ ಫಲವನ್ನು ಕೊಡುವಂತದ್ದಾಗಿರುತ್ತೆ. ಹೀಗೆ ಏನೇನೋ ಆಯಾ ಕ್ಷೇತ್ರದ ಹಿನ್ನೆಲೆ ಇದ್ದಾಗ ಅವರಿಗೆ ಆ ರೀತಿ ಕಾಣುತ್ತೆ. ಆಕಾಶ ನೋಡಿ ಸಂತೋಷ ಪಡುವವರಿಗೆ ಮೋಡಗಳ ಚಿತ್ತಾರ ನೋಡಿ ಖುಷಿ ಪಡುತ್ತಾರೆ. ರಾತ್ರಿ ನಕ್ಷತ್ರಗಳ ರಾಶಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನ ನೋಡಿ ಏನದು ಸೂಚಿಸ್ತಾ ಇದೆ, ಏನು ಅಪರಾಧ ಅಪಘಾತ ಆಗ್ಬೋದು ನಾಳೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿರ್ತಾರೆ. ಯಾವ ವಿದ್ಯೆಯನ್ನ ತೆಗೆದುಕೊಂಡ್ರು ಕೂಡ ಅದು ಅಪೂರ್ವವೇ. ಹಾಗೆ ಇಡೀ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನಾವು ಎಷ್ಟು ತಿಳ್ಕೊಂಡ್ರು ಕಮ್ಮಿನೇ. ಆದ್ರೆ ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡ ಆಗುತ್ತೋ, ತಿಳ್ಕೊಂಡ ಹಾಗೆ ನಮಗದರ ಪೂರ್ಣತೆಯನ್ನ ಒದಗಿಸುತ್ತೋ ಅದು ಎಲ್ಲದರ ಒಳಗೆ ಇರಬೇಕಾಗುತ್ತೆ. ಎಲ್ಲದರ ಒಳಗೆ ಇದ್ದು ಎಲ್ಲವನ್ನ ನಡೆಸ್ತಾ, ಎಲ್ಲ ಬರುವ ಮುಂಚೆಯೂ ಇದ್ದು ಎಲ್ಲ ಹೋದ ಮೇಲೂ ಇರುವ, ಎಲ್ಲ ಬರುವ ಮುಂಚೆ ಇರಬೇಕು ಅಂದ್ರೆ ಅದು ಕಾಣುವ ವಸ್ತು ಅಲ್ಲ, ಎಲ್ಲ ಹೋದ ಮೇಲೂ ಇರಬೇಕು ಅಂದ್ರೆ ಅದು ಕಾಣುವ ವಸ್ತು ಅಲ್ಲ. ಯಾಕೆಂದ್ರೆ ಬರುವುದು ಹೋಗುದು ಅನ್ನುವುದು ಅದು ತಾತ್ಕಾಲಿಕವಾದ ವಸ್ತುವಿನ ಲಕ್ಷಣ. ಅದಕ್ಕೆ ಮಾತ್ರ ದರ್ಶನ ಈ ಕಣ್ಣಿಗೆ ಕಾಣುವ. ಯಾಕಂದ್ರೆ ನಮ್ಗೆ ಕೊಟ್ಟಿರುವ ಕಣ್ಣು ಬಂದು ಹೋಗುವ ವಸ್ತುಗಳನ್ನ ನೋಡ್ಲಿಕ್ಕೆ ಕೊಟ್ಟದ್ದು ಹೊರತು, ಈಗ ಮೇಲ್ನೋಟಕ್ಕೆ ಸಹಜವಾಗಿರುವ ಕಣ್ಣಿನಿಂದ ಯಾವಾಗ ನಾವು ನೋಡುವ ಶಕ್ತಿಯನ್ನ ಪಡಿತೇವೋ ಆವಾಗ ಅದು ಕಾಣುತ್ತೆ. ಸಹಜವಾದ ಶಕ್ತಿ ಕಣ್ಣಿಗೆ ಈಗ ಇದ್ರೂ ಕೂಡ ಅದನ್ನ ನಾವು ಅಭ್ಯಾಸವೇ ಮಾಡಿಲ್ಲ ನೋಡ್ಲಿಕ್ಕೆ. ಆ ಕಣ್ಣೊಂದಿದೆ, ಈ ದುರ್ಬಿನಲ್ಲೇ ಇದ್ರೂ ಕೂಡ ನಾವ್ ಯಾರು ಅದಕ್ಕೆ ಕಣ್ಣು ಹಚ್ಚಲಿಲ್ಲ ಅಂದ್ರೆ ಆಕಾಶದ ಆ ತುದಿಯಲ್ಲಿರುವಂತಹ ನಕ್ಷತ್ರಗಳ ಸ್ಪಷ್ಟವಾದ ತಿಳುವಳಿಕೆ ನೋಡೋದವನಿಗೆ ಹೆಂಗ್ ಬರುತ್ತೆ? ಅದನ್ನು ಉಪಯೋಗಿಸಿದ್ರೆ ತಾನೇ ಅದರಿಂದ ಕಾಣುವಂತಹ ಸಂಗತಿಗಳಿಂದ ವಿಶೇಷ ಅರ್ಥ ನಮಗಾಗುವುದು. ಹಾಗೆ ಜಗತ್ತಿನ ಆಚೆಗೆ ಇರುವ ಅದು ಒಂದು ಅರ್ಥವೂ ಕೂಡ. ಜಗತ್ತಿನ ವ್ಯವಸ್ಥೆಯಲ್ಲಿ ನತೇಶು ಅಹಂ ಅವಸ್ಥಿತ ಅಂತ ಹೇಳಿದ್ದು ಅಂದ್ರೆ ಈ ಜಗತ್ತಿನ ವ್ಯವಸ್ಥೆಯಿಂದ ಆಚೆ ಇದ್ದಾನವನು ಅಂತ, ಅದರ ವ್ಯವಸ್ಥೆಯನ್ನ ಮೀರಿ ಇದ್ದಾನೆ. ಅವನಿಗೆ ಈ ಹೊರಗಿನ ವಸ್ತುಗಳಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಸೂಚಿಸುವ ಹಿನ್ನೆಲೆಯೂ ಕೂಡ ಆ ಮಾತಿನಲ್ಲಿದೆ. ಹಾಗಾಗಿ ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಮಾತನ್ನೇ ಈ ಮಾತಿನಲ್ಲಿ ಹೇಳಿದ್ದು. ಆಚಾರ್ಯರ ತಾತ್ಪರ್ಯದ ಮಾತು, ವಿಷ್ಣುಗಾನ್ಯಪ್ಯತಸ್ಥಾನಿ
ಭೂತಾನ್ಯೇಷ ಹಿಸಂಗತ ಕೆಳಗಡೆ ಇದೆ. ಮಮಾತ್ಮ ಮಮ ದೇಹ ಏವ ತದನ್ಯತ್ವಾತ್ ದೇಹಸ್ಯ ಅಚೇತನತ್ವ ಶಂಕಾ ನಿವೃತ್ತಯೇ ಮಮಾತ್ಮ ಇತಿ. ಅದು ಮಮಾತ್ಮ ಭೂತ ಭಾವನಾ. ಕೊನೆಯ ಸಾಲಿನಲ್ಲಿ ಅಂದ್ರೆ ಪದ್ಯದ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಇಲ್ಲಿ ವಿಷ್ಣುಗಾನಿ ಅಪಿ ಅಥಸ್ಥಾನಿ ಭೂತಾನಿ ಏಷ ಅಸಂಗತಃ. ಆ ಸಾಲು ನಮ್ಗೆ ಈಗ ಈ ಸಾಲಿಗೆ ಮುಖ್ಯವಾದದ್ದು. ಮತ್ತೆ ಮುಂದಿನ ಶ್ಲೋಕದಲ್ಲಿ 5ನೇ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲಿ ನಿರೂಪಣೆಯಾಗಿದೆ. ಅದು ಮುಂದೆ 9 ಶ್ಲೋಕಗಳಿಗೂ ಸಂಬಂಧಪಡುವಂತಹ ಸಾಲನ್ನ ಆಚಾರ್ಯರು ಒಂದೇ ಮಾತಿನಿಂದ ವಿವರಣೆ ನೀಡಿದ್ದಾರೆ. ಇಲ್ಲಿ ವಿಷ್ಣುಗಾನಿ ಅಲ್ಲಿ ಮಮಾತ್ಮ ಅಂತ ಬಂತು, ನಚಾಹಂ ಅಂತ ಬಂತು. ಯಾರ ಬಗ್ಗೆ ಹೇಳ್ತಾರೆ? ಮಮ ಅಂದ್ರೆ ಯಾರು, ನಚ ಅಹಂ ಅಂದ್ರೆ ಯಾರು? ಅದಕ್ಕೆ ವಿಷ್ಣುಗಾನಿ ಅಂತ ಹೇಳಿದ್ರು. ಯಾವುದು ಅಹಂ ಅಂತನ್ನುವ ನಮಗೆ ಕಣ್ಣಿಗೆ ಕಾಣದೋ ನಿರ್ಗುಣವಾದ ನಿಸ್ತೇಜವಾದ ನಿರ್ವಾಚ್ಯವಾದ ಯಾವುದೋ ಒಂದರಲ್ಲಿ ಈ ವಿಷಯಗಳ ಬಗ್ಗೆ ನಿರೂಪಣೆ ಮಾಡಿದ್ದಲ್ಲ. ಸ್ವತಃ ವಿಷ್ಣುಗಾನಿ ನಾರಾಯಣನ ಬಗ್ಗೆನೇ ಮಾತಾಡಿದ್ರು, ವಿಷ್ಣುವಿನ ಬಗ್ಗೆನೇ ಮಾತಾಡಿದ್ರು. ವಿಷ್ಣುಗಾನಿ ಅಪಿ ಅದೆಲ್ಲವೂ ವಿಷ್ಣುವಿನ ಒಳಗೆ ಸೇರಿಕೊಂಡಿದ್ರು ಕೂಡ ನ ಅಥಸ್ಥಾನಿ, ಆದ್ರೆ ಅವನು ಅದರಲ್ಲಿ ಇಲ್ಲ. ಭೂತಾನಿ ಸಮಸ್ತ ಭೂತಗಳು ಕೂಡ ವಿಷ್ಣುಗಾನಿ ಅಪಿ ಅಥಸ್ಥಾನಿ, ಎಲ್ಲವೂ ಅವನಲ್ಲಿದೆ, ಆದರೆ ಅವುಗಳಲ್ಲಿ ಭಗವಂತ ನೆಲೆಸಿಲ್ಲ. ಮತ್ತು ಅವನೇ ಅಲ್ಲ, ಅದು ಎಲ್ಲದರೊಳಗಿದ್ದಾನೆ ಅಂತ ತಕ್ಷಣ ಎಲ್ಲವೂ ಅವನೂ ಅಲ್ಲ. ಯಾಕಂದ್ರೆ ಅಸಂಗತಃ, ಅದಕ್ಕೆ ಸಂಬಂಧ ಇಲ್ಲದೆ ಸೇರಿಕೊಂಡಿದ್ದಾನೆ. ವಿಷ್ಣುಗಾನ್ಯಪ್ಯತಸ್ಥಾನಿ ಸಮಸ್ತ ಭೂತಗಳು ಏಷಃ ಭಗವಂತ ಅದರೊಳಗೆ ತನ್ನೊಳಗೆ ನೆಲೆಸಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದೆ ಹೊರತು ನೆಲೆಸಿದ್ದಕ್ಕಾಗಿ ಅವನಿಗೆ ಆಶ್ರಯ ಕೊಟ್ಟಿದೆ ಅಂತಲ್ಲ ಅನ್ನೋದು ಒಟ್ಟು ಅದರ ಅಂದ್ರೆ ಶ್ಲೋಕದಲ್ಲಿ ಇದು ಸ್ಪಷ್ಟವಾಗಿ ಇದೆ. ಇಲ್ಲಿ ವಿಷ್ಣು ಶಬ್ದದಿಂದ ವಾಚ್ಯವಾದ ಮತ್ ಶಬ್ದದ ಅರ್ಥವನ್ನ ಮಯ ಅಂತ ಹೇಳಿದ್ದನ್ನ, ನಚಾಹಂ ಅಂತ ಹೇಳಿದ್ದನ್ನ, ಅಹಂ ಯಾರು, ಮಯ ಯಾರು? ಕೃಷ್ಣ ಅಂತ ನಮ್ಗೆ ಗೊತ್ತಿದೆ, ಭಗವಾನ್ ವಾಚ ಅಂತ. ಕೆಲವರಿಗೆ ಇನ್ನೂ ಕೂಡ ವಿಷ್ಣು ಅಂದ್ರೆ ಕೃಷ್ಣ ಅಂದ್ರೆ ಅವನು ಇನ್ನೂ ದೇವರಾಗಬೇಕಾದ ವ್ಯಕ್ತಿ ಅಂತ ಹೀಗೆಲ್ಲ ಅಲ್ಲಲ್ಲಿ ತಲೆ ತಿರುಗುವ ಸಾಧ್ಯತೆ ಇದೆ. ಹಾಗಾಗಿ ಹಾಗಲ್ಲ, ಅದು ಕೃಷ್ಣ ಅಂದ್ರೆ ಸ್ವತಃ ಭಗವಂತನ ಬಗ್ಗೆನೇ ಹೇಳಿದ್ದು ಅನ್ನೋದು ನಮಗೆ ಗೊತ್ತಾಗ್ಲಿಕ್ಕೋಸ್ಕರ ಈ ಮಾತನ್ನ ನಿರೂಪಣೆ ಮಾಡಿದ್ದು. ಇದು ಭಗವಂತನ ಪ್ರಜ್ಞೆಯನ್ನ ನಮಗೆ ಜಾಗೃತಗೊಳಿಸ್ಲಿಕ್ಕೋಸ್ಕರ ಹೇಳಿದ ಮಾತು. ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಭೃನ್ ನಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಮಸ್ತತ್ವೇಪಿ ಯಥಾ ಪೃಥಿವ್ಯಾಂ ಸ್ಪೃಷ್ಟ್ವಾ ಸ್ಥಿತಾನಿ ನ ತಥಾ ಮಯಿ ನಚೇ ಇತ್ಯಾಹ ನಚೇತಿ. ಮತ್ಸತ್ವೇಪಿ ಪೃಥಿವ್ಯಾಂ ಸ್ಪೃಷ್ಟ್ವಾ ಸ್ಥಿತಾನಿ ನ ತಥಾ ಮಯಿ. ಭೂತಗಳು ಅಂದ್ರೆ ಜೀವಜಾತಗಳು ಅಂತ ಶರೀರದೊಳಗೆ ಅಂದ್ರೆ ಪ್ರಪಂಚದಲ್ಲಿರುವಂತಹ ಜಡವಾದ ಪದಾರ್ಥಗಳ ಒಳಗೆ ಸೇರಿಕೊಂಡಾಗ ಅವುಗಳಿಗೊಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಆದ್ರೆ ಮತ್ಸ್ಥಾನಿ ಭೂತಾನಿ ನಚ ನ ದೃಶ್ಯಶ್ಚಕ್ಷುಷಾ ಚಾಸೋ ನ ಸ್ಪೃಶ್ಯ ಸ್ಪರ್ಶನೇನ ಚ. ನಾನು ಎಲ್ಲದರೊಳಗಿದ್ದೇನಲ್ವಾ, ನನ್ನ ಸ್ಪರ್ಶ ಜ್ಞಾನ ಅವರಿಗಿಲ್ಲ. ನಾನು ಎಲ್ಲದರೊಳಗೆ ಇದ್ದೇನಲ್ವಾ, ನನ್ನನ್ನು ಹೊತ್ತುಕೊಂಡ ಭಾರದ ಅರಿವಿಲ್ಲ.
ಅಂದ್ರೆ ದೇವರು ಇಡೀ ಜಗತ್ತನ್ನು ಹೊತ್ತ ಭಾರದವನಲ್ವಾ, ಭಾರದ ಅನುಭವ ಆಗ್ಬೇಕಲ್ವಾ. ಜಗತ್ತಲ್ಲಿ ದೇವರನ್ನ ಎಲ್ಲರೂ ಹೊತ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೊಂದು ವಿಶೇಷ ಅನುಭವ ಆಗ್ಬೇಕಿತ್ತು. ಇಲ್ಲ, ನಾನು ಅದರೊಳಗೆ ಮಣ್ಣನ್ನ ಮುಟ್ಟಿದಾಗ ಹೇಗೆ ಮಣ್ಣಿನ ಅನುಭವ ಆಗುತ್ತೋ ನಮಗೆ, ಹಾಗೆ ಜಗತ್ತಿನ ಎಲ್ಲ ಭಾಗದಲ್ಲೂ ಅವನಿದ್ದಾನೆ, ಜಗತ್ತಿನ ಎಲ್ಲದರೊಳಗೂ ಅವನಿದ್ದಾನೆ. ಅವನಿದ್ದ ಅನುಭವವನ್ನ ಯಾರು ಹೊರಗಿನಿಂದ ಅನುಭವಿಸಿಲ್ಲ. ನ ದೃಶ್ಯ ಚಕ್ಷುಷ, ಕಣ್ಣಿಗೆ ಕಾಣುವವನಲ್ಲ. ನಚಾಸೌ ಸ್ಪೃಶ್ಯ ಸ್ಪರ್ಶನೇನ, ಕಣ್ಣಿಗೆ ಕಾಣದವನು ಹೇಗೋ ಕೈಗೆ ಮುಟ್ಟಿದ್ರೂ ಸಿಗದವನು. ಇದು ಮೋಕ್ಷ ಧರ್ಮೇ ಸಂಜ್ಞಾ ಸಂಜ್ಞ ಇತಿ ಚ. ಅವನು ಹಾಗಾದ್ರೆ ತಿಳಿಲಿಕ್ಕೆ ಸಿಗದವನು ಅಂದ್ರೆ ಸಂಜ್ಞಾ, ತಿಳಿಲಿಕ್ಕಾಗತ್ತೆ. ಈಗ ಈ ಮಾತು ಬಂತಲ್ವಾ, ಭಗವಂತ ಎಲ್ಲದರೊಳಗಿದ್ದಾನೆ ಅನ್ನುವ ಮಾತು ಬಂತಲ್ವಾ, ಅಂಥ ಮಾತುಗಳಿಂದ ಅವನನ್ನು ತಿಳ್ಕೊಳ್ಳಿಕ್ಕಾಗತ್ತೆ. ಆದ್ರೆ ನೇರ ಮನಸ್ಸಿನಿಂದ, ಇಂದ್ರಿಯಗಳಿಂದ ನೇರವಾಗಿ ತಿಳಿಲಿಕ್ಕಾಗುದಿಲ್ಲ. ಮನಸ್ಸಿನಿಂದ ಆ ಮಾತುಗಳನ್ನ ಪರಿಗ್ರಹಿಸಿದಾಗ ಉತ್ತರಗಳು ಸಮಾಧಾನ ಕೊಡ್ತವೆ. ಬಿಟ್ರೆ ನೇರ ಗಮನಿಸ್ಲಿಕ್ಕೆ ಅಂತರಂಗದ ಕಣ್ಣನ್ನೇ ಬಳಸ್ಬೇಕಾಗುತ್ತೆ. ಮಮಾತ್ಮ ದೇಹ ಏವ, ದೇಹೇ ಏವ, ದೇಹದಲ್ಲಿ ಇಡೀ ಸಮಸ್ತ ಭೂತಗಳು ನೆಲೆಸಿವೆ ಹೊರತು ಮಮಾತ್ಮ ಅಂದ್ರೆ ನನ್ನ ದೇಹ ಈ ಜಗತ್ತಾಗ್ಬಿಟ್ಟಿದೆ ಅಂತ ಅಲ್ಲ. ಭೂತಸ್ಥ ಅಂತ ಸ್ಪಷ್ಟವಾಗಿ ಇದೆ. ಮಮಾತ್ಮ ಅಂದ್ರೆ ನನ್ನ ಅಂತರ್ಯಾಮಿ, ದೇಹದಲ್ಲಿ ನಾನು ನೆಲೆಸಿದ್ದೇನೆ. ಮಹಾವಿಭೂತೆ ಮಾಹಾತ್ಮ್ಯ ಶರೀರ ಇತಿ ಮೋಕ್ಷ ಧರ್ಮೇ, ಮಾಹಾತ್ಮ್ಯಯುಕ್ತವಾದ ಶರೀರವನ್ನು ಹೊಂದಿದ್ದವನು ಹೊರತು ನಮ್ಮ ಹಾಗೆ ಭೂತ ಶರೀರದವನಲ್ಲ. ಭೂತಭಾವನಹನ ಅಂದ್ರೆ ಭೂತಗಳಿಂದ ಹುಟ್ಟಿದ್ದಲ್ಲ, ಅವನೇ ಭೂತಭಾವನ, ಭೂತಗಳನ್ನೆಲ್ಲ ಹುಟ್ಟಿಸಿದವನು. ಹಂಗಾಗಿ ಆ ಶರೀರಕ್ಕೆ ಏನರ್ಥ ಅಂತ ಉಪನಿಷತ್ತುಗಳು ಬಹಳ ವಿಸ್ತಾರವಾಗಿ ಹೇಳುತ್ತೆ ಅವನಿಗೆ. ಶಂ ರತಿಂ ಈರಯತಿ, ಅಂತರಂಗದ ಸುಖವನ್ನ ಮತ್ತು ಬಾಹ್ಯ ಪ್ರಪಂಚದ ಸಂತೋಷವನ್ನ ಎರಡನ್ನೂ ಕೂಡ ಕೊಡುವವನು ಯಾರು? ಅವನು ಶರೀರ. ಪ್ರೇರಣೆ ಮಾಡುವವನು ಯಾರು? ಅವನು. ಶರೀರ ಇರುವಾಗ ಹೊರಗಿನ ಇಂದ್ರಿಯಗಳಿಂದ ಈ ಶರೀರದ ಅಂದ್ರೆ ಹೊರಮುಖ ಚಿಂತನೆಯನ್ನ ಬ್ಲಾಕ್ ಮಾಡಿದಾಗ ಒಳಗಿನಿಂದ ಅಂತರಂಗದ ಸುಖವನ್ನ, ಹೀಗೆ ಎರಡನ್ನೂ ಕೊಡುವವನಾದ್ರಿಂದಾಗಿ ಸಂಜ್ಞಾ ಸಂಜ್ಞ. ಕೆಲವು ಹೊರಗಿನ ಇಂದ್ರಿಯಗಳಿಗೆ ಸಿಗಲ್ಲ, ಕೆಲವು ಒಳಗಿನ ಇಂದ್ರಿಯಗಳಿಗೆ ಸಿಗ್ತಾನೆ. ಹೀಗೆ ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳಿದ ಮಾತಿನ ಹಿನ್ನೆಲೆಯಲ್ಲಿ ಈ ಇಷ್ಟು ಅಂಶಗಳು ಇಲ್ಲಿ ನಿರೂಪಣೆಗೊಂಡಿದೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್, ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಅಲ್ಲ, ಮತ್ಸ್ಥಾನಿ ಅಂತ ಆಗದಿಂದ ಹೇಳ್ತಾ ಇದ್ರಿ, ಅದು ಸ್ಪಷ್ಟ ಆಗುದೇ ಇಲ್ಲ. ನಚಮತ್ಸ್ಥಾನಿ ಭೂತಾನಿ, ನನ್ನಲ್ಲಿ ನೆಲೆಸಿದೆ ಅಂದ್ರೆ ನನ್ನನ್ನ ಪಕ್ಕ ಕಿರಿಸಿ ಹೋಗಿದೆ ಅಂತ ಅರ್ಥ ಅಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ. ಏನು ಅರ್ಥ ಆಗ್ಲಿಲ್ಲ. ದೇವರಲ್ಲಿ ಜಗತ್ತಿದ್ರೂ ಕೂಡ ದೇವರನ್ನ ಮುಟ್ಟಿಲ್ಲ, ದೇವರ ಅನುಭವ ಪಡಿಲಿಲ್ಲ. ಅಂದ್ರೆ ಈಗ ಒಂದು ಲೋಟ ಇಟ್ಟಾಗ ಅದೇ ಜಾಗದಲ್ಲಿ ಇನ್ನೊಂದು ಲೋಟ ಇಡ್ಲಿಕ್ಕೆ ಆಗಲ್ಲ. ಒಂದು ಅದರ ಕೆಳಗಿಡಬೇಕು, ಒಂದು ಅದರ ಮೇಲಿಡಬೇಕು, ಒಂದು ಅದನ್ನ ತೆಗೆದಿಡಬೇಕು. ಇದು ಹಾಗಲ್ಲ. ಎಲ್ಲ ವಸ್ತುಗಳು ಇದ್ದ ಹಾಗೇನೆ ಇದ್ದಾನೆ. ಈಗ ಒಂದು ಲೋಟೆ ಮೇಲೆ ಇನ್ನೊಂದು ಲೋಟ ಇಟ್ಟಾಗ ಇನ್ನೊಂದು ಲೋಟೆ ಅನ್ನೋದು ಮೊದಲಿನ ಲೋಟೆಗೆ ಸ್ಪರ್ಶ ಆಗಿದೆ. ಅದರ ಜಾಗ ಬೇರೆ ಇದೆ, ಇದರ ಜಾಗ ಬೇರೆ ಇದೆ. ಇದು ಜಾಗ ವ್ಯತ್ಯಾಸ ಆಗದೆ, ಅವುಗಳಿಗೆ ಸ್ಪರ್ಶಕ್ಕೆ ಸಿಗದೆ, ಕಣ್ಣಿಗೆ ಕಾಣದೆ, ಇಂದ್ರಿಯಗಳಿಗೆ ಗೋಚರ ಎನಿಸದೆ ಒಟ್ಟಿಗೆ ಇದೆ ಅಂದ್ರೆ ಹೇಗೆ? ಅದಕ್ಕೆ ಉದಾಹರಣೆಗಾಗಿ ಈ ಮುಂದಿನ ಸಾಲು ಬಂದದ್ದು.
ನಿತ್ಯಂ ಯಥಾ ವಾಯು ಸರ್ವತ್ರಗಃ ಮಹಾನ್ ಆಕಾಶ ಸ್ಥಿತಃ. ಎಲ್ಲದಕ್ಕಿಂತ ಎಲ್ಲ ಕಡೆಗೆ ತುಂಬಿ ವ್ಯಾಪಿಸಿ ನಿಂತದ್ದು ಗಾಳಿ. ಆ ಗಾಳಿಯೂ ಕೂಡ ವ್ಯಾಪಿಸ್ಲಿಕ್ಕೆ ಬೇಕಾದ ಜಾಗ ಸಿಕ್ಕಿದ್ದು ಆಕಾಶದಿಂದ. ಯಥಾ ಆಕಾಶ ಸ್ಥಿತಃ ವಾಯು ಕೀದೃಶಃ ಸರ್ವತ್ರಗಃ. ಅದು ಹೋಗದ ಜಾಗ ಇಲ್ಲ, ಅದು ಮುಟ್ಟದ ವಸ್ತು ಇಲ್ಲ, ಆದರೂ ಅದಕ್ಕೆ ಆಕಾಶವನ್ನು ಮುಟ್ಲಿಕ್ಕಾಗಲ್ಲ. ಇಡೀ ಜಗತ್ತಿನ ಎಲ್ಲವನ್ನೂ ಮುಟ್ಟತ್ತೆ, ಆದ್ರೆ ಆಕಾಶವನ್ನ ಮುಟ್ಲಿಕ್ಕಾಗಲ್ಲ. ಹಾಗೆ ಇಡೀ ಜಗತ್ತು ಭಗವಂತನಲ್ಲಿದೆ, ಆದ್ರೆ ಹೇಗೆ ಗಾಳಿಗೆ ಆಕಾಶದ ಸ್ಪರ್ಶದ ಅರಿವಿಲ್ಲವೋ ಹಾಗೆ ನಮಗೆಲ್ಲ ಭಗವಂತನ ಒಳಗೆ ಇದ್ದು ಕೂಡ, ಅಥವಾ ಭಗವಂತನನ್ನು ನಮ್ಮೊಳಗೆ ಇರಿಸಿಕೊಂಡು ಕೂಡ ಹೊರ ಇಂದ್ರಿಯಗಳಿಗೆ ಅವನ ಭೋಗದ ಅನುಭವ ಆಗುವುದು ಸಾಧ್ಯ ಇಲ್ಲ. ಅದರಿಂದಾಗಿ ವಾಯು ಸರ್ವತ್ರಗಃ ಮಹಾನ್, ಮಹತ್ತತ್ವದ ವಿಶೇಷ ಶಕ್ತಿ ಅದು. ಹೊರಗಿನ ಇಂದ್ರಿಯಗಳಲ್ಲಿ ಮೂಗಿಗೆ ಬಹಳ ಗಮನ ಕೊಡಬೇಕಾಗುತ್ತೆ. ಉಸಿರು ನಿಂತೋದ್ರೆ ಎಲ್ಲ ನಿಂತು ಹೋಗುತ್ತೆ. ಉಳಿದ ಎಲ್ಲ ಇಂದ್ರಿಯಗಳಲ್ಲೂ ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ಆದ್ರೆ ಮಹಾನ್, ಎಲ್ಲೆಡೆ ತುಂಬಿರುವ ಮಹತ್ ಶಕ್ತಿ ಯಾವುದು ಅಂದ್ರೆ ಗಾಳಿ. ಮತ್ತದು ಮೇಲಿನ ಘಟನೆಗಳನ್ನೆಲ್ಲ ಅನುಸರಿಸಿ ನಾವು ಈ ಹೊಸ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಯಾವ್ದ್ಯಾವ್ದೋ ಪ್ರಸಂಗದಲ್ಲಿ ನಾವು ಕೆಲವು ವಸ್ತುಗಳ ಬಳಕೆ ಆಗ್ಲಿ ಇನ್ನೇನೋ ವ್ಯತ್ಯಾಸ ಆಗುತ್ತೆ. ಹಾಗೆ ಗಾಳಿ ಕೆಲವು ಸಂದರ್ಭದಲ್ಲಿ ಆಕಾಶದಲ್ಲಿ ಇರಲ್ಲ, ಅಥವಾ ಆಕಾಶ ಕೆಲವೊಮ್ಮೆ ಗಾಳಿ ಜೊತೆಗೆ ನಾನು ನಿನ್ ಜೊತೆಗೆ ನನಗೆ ಕಟಿಪಿಟಿ ಆಗಿದೆ ಹಾಗಾಗಿ ನೀನು ನನ್ನಲ್ಲಿ ಇಟ್ಕೊಳ್ಳಲ್ಲ ಅನ್ನೋ ಈ ಸ್ಥಿತಿ ಇಲ್ಲ. ನಿತ್ಯಂ ಗಾಳಿಯೂ ಕೂಡ ತಾನಾಗಿ ಆಕಾಶವನ್ನು ಬಿಟ್ಟು ಬದುಕಲ್ಲ. ಅದು ಫೋರ್ಸಿಬ್ಲಿ ನಿರ್ವಾತ ಪ್ರದೇಶ ಮಾಡಬೇಕಷ್ಟೇ, ಬಿಟ್ರೆ ಆಕಾಶದಲ್ಲಿ ಎಲ್ಲಾ ಕಡೆಯೂ ಗಾಳಿ ಇದ್ದೇ ಇರುತ್ತೆ. ನಿತ್ಯಂ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ. ಹಿಂದೆ ನಚ ಮತ್ಸ್ಥಾನಿ ಭೂತಾನಿ ಅಂತ ಹೇಳುವುದರ ಮೂಲಕ ನನಗೊಂಚೂರು ಕನ್ಫ್ಯೂಷನ್ ಮಾಡಿದೆ. ನನ್ನೊಳಗೆ ಯಾವುದೂ ಇಲ್ಲ ಅಂತ. ನಿನ್ನೊಳಗೆ ಯಾವುದೂ ಇಲ್ಲ ಅಂದ್ರೆ ನಾನು ಅದನ್ನು ಆಶ್ರಯಿಸಿಲ್ಲ ಅಂತ ಅಷ್ಟೇ ಅರ್ಥ ಹೊರತು, ನನಗೆ ಅವುಗಳಿಂದ ಉಪಕಾರ ಆಗ್ಬೇಕಾದ್ದಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಇನ್ನೇನು ಅಲ್ಲ ಅಂತ ಹೇಳಲಿಕ್ಕೋಸ್ಕರ ಈ ಉದಾಹರಣೆ ಕೊಟ್ಟು ಮತ್ಸ್ಥಾನಿ ಇತ್ಯುಪಧಾರಯ. ಹೇಗೆ ಆಕಾಶದಲ್ಲಿ ಗಾಳಿ ಬೆಳಕು ಒಂದಕ್ಕೊಂದು ವಿರುದ್ಧವಾಗದಂತೆ ಹೊಂದಿಕೊಂಡು ಎಷ್ಟು ದೀರ್ಘಕಾಲವಾದರೂ ಕೂಡ ಸುಖವಾಗಿ ಬಾಳುತ್ತೋ, ಹಾಗೆ ಇಡೀ ಜಗತ್ತಿನ ಎಲ್ಲ ಜೀವಜಾತಗಳು, ವಸ್ತುಗಳು, ಜಡ ಪ್ರಪಂಚದ ಎಲ್ಲ ಸಂಗತಿಗಳು ಆಕಾಶವನ್ನು ಆಶ್ರಯಿಸಿದಂತೆ ಸಕಲ ಜೀವಿಗಳು ಪರಮಾತ್ಮನನ್ನು ಆಶ್ರಯಿಸಿವೆ ಅನ್ನೋದನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು. ಸರಿ. ನಹಿ ಆಕಾಶ ಸ್ಥಿತೋ ವಾಯು ಸ್ಪರ್ಶಾದಿ ಆಪ್ನೋತಿ. ಆಕಾಶ ಸ್ಥಿತ ವಾಯು, ಆಕಾಶದಲ್ಲಿ ನೆಲೆಸಿದ ಗಾಳಿಯು ತನ್ನ ಭಾರವನ್ನ ಆಕಾಶದ ಮೇಲೆ ಹೇರಲ್ಲ. ಅಂದ್ರೆ ಆಕಾಶಕ್ಕೆ ಈ ಸ್ಪರ್ಶ ಬೇಕಿಲ್ಲ. ಹಾಗೆ ಭಗವಂತನಿಗೆ ನಮ್ಮ ಇಂದ್ರಿಯಗಳಿಂದ ಆಗುವ ಸುಖದ ಅಪೇಕ್ಷೆ ಇಲ್ಲ. ನನ್ನಲ್ಲಿ ನೆಲೆಸಿದಿರಲ್ವಾ, ಬಾಡಿಗೆ ಕೊಟ್ಟು ಬದುಕಿ, ನನ್ನಲ್ಲಿ ಆಶ್ರಯ ಪಡೆದಿದ್ದೀರಲ್ವಾ, ನನಗೆ ಇಷ್ಟು ಟ್ಯಾಕ್ಸ್ ಪೇ ಮಾಡಿ, ಅಥವಾ ರೆಮ್ಯುನರೇಷನ್ ಕೊಡಿ, ಅಥವಾ ಏನೆಲ್ಲ ಇದೆಯಲ್ಲ ಪೇಟೆಂಟ್ ಇದ್ದು ಅಮೌಂಟ್ ಕೊಡಿ ಅಂತ ದೇವರು ನಮ್ಮನ್ನಿಟ್ಟುಕೊಂಡದ್ದಕ್ಕಾಗಿ, ನಮ್ಮ ಬಗೆಗೆ ಕಾಳಜಿ ವಹಿಸಿದ್ದಕ್ಕಾಗಿ ಯಾವ ತರದ ಸಂಭ್ರಮವನ್ನು ಕೂಡ ತನಗೆ ಲಾಭಕ್ಕಾಗಿ ಬಳಸ್ಕೊಳ್ಳಿಲ್ಲ. ನಾವು ನೋಡಿ ಸಂತೋಷ ಪಡ್ತೇವಾ, ಕೇಳಿ ಖುಷಿ ಪಡ್ತೇವಾ, ಇದನ್ನ ಪರಿಪೂರ್ಣವಾಗಿ ಯೋಚನೆ ಮಾಡಿದ್ರೆ
ಅದು ಸಾಧನೆಗೆ ಪೂರಕವಾದ ಅಂಶ ಅಂತ ಅನ್ನೋದು ಮತ್ತೆ ಮತ್ತೆ ಸ್ಪಷ್ಟ ಆಗುತ್ತೆ. ಸರಿ, ಇವತ್ತು ವಿಷ್ಣು ಪುರಾಣ ಇರಲ್ಲ, ಇಷ್ಟಕ್ಕೇನೆ ಇವತ್ತಿನ ಚಿಂತನೆಯನ್ನ ಮುಗಿಸೋಣ. ನಾಳೆ ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಆರಂಭದಲ್ಲಿ ಒಂದ್ಸರ್ತಿ ವೇದಗಳನ್ನು ಸ್ಮರಣೆ ಮಾಡೋಣ. ವೇದಾಂತ ಪ್ರತಿಪಾದ್ಯನಾದ ಭಗವಂತ ಸರ್ವಮೂಲಗಳ ಅನೇಕ ಸಾಲುಗಳಲ್ಲಿ ನೆಲೆಸಿದ್ದಾನೆ ಅನ್ನೋದನ್ನು ಚಿಂತಿಸೋಣ. ಜೊತೆಗೆ ಮಹಾಭಾರತ, ರಾಮಾಯಣ, ಪುರಾಣ ಮೊದಲಾದ ಗ್ರಂಥಗಳಲ್ಲೂ ಅವನು ಪೂರ್ಣ ಪ್ರತಿಪಾದ್ಯನಾಗಿ ನಮ್ಮ ಬದುಕಿಗೆ ಬೇಕಿರುವ ಎಲ್ಲ ಅಂಶಗಳನ್ನು ತುಂಬಿಸಿಕೊಂಡು ತನ್ನ ಮಹತ್ವವನ್ನ ತಿಳಿಸ್ತಾ ಇದ್ದಾನೆ ಅನ್ನೋದನ್ನು ವೇದವ್ಯಾಸರ ಮೂಲಕ ನಾವು ಸ್ಮರಣೆ ಮಾಡೋಣ. ಮುಖ್ಯವಾಗಿ ವೇದವ್ಯಾಸರನ್ನು, ಶುಕಾಚಾರ್ಯರನ್ನು, ಜೈಮಿನಿ, ತೈಲ, ಸುಮಂತು, ವೈಶಂಪಾಯನ, ಹೀಗೆ ಈ ಋಷಿಗಳನ್ನು, ಆಶ್ಮರಥ್ಯ, ಅಥರ್ವಾಂಗಿರಸ್ಸು, ಇವರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ತತ್ಪ್ರತಿಪಾದ್ಯರಾದಂತಹ ಅಂದ್ರೆ ನೆಲೆಸಿ ಇಂದ್ರ, ಅಗ್ನಿ, ಸೂರ್ಯ ಈ ದೇವತೆಗಳ ಜೊತೆಗೆ ಸ್ವತಃ ಸರ್ವ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಗ್ರಂಥ ಪ್ರತಿಪಾದ್ಯನಾಗಿ ಜಗತ್ತಿನ ಅಗಲವನ್ನು ನಮಗೆ ಬಿಡಿಸಿ ಕೊಡುವಂತಹ ವೇದವ್ಯಾಸರ ಚಿಂತನೆಯನ್ನ ಮಾಡಿ, ಜೊತೆಗೆ ಆಚಾರ್ಯ ಮಧ್ವರು ನಮಗೆ ಅವತಾರ ಎತ್ತಿ ವೇದವ್ಯಾಸರ ಹೃದಯವನ್ನು ನಮಗೆ ಇನ್ನಷ್ಟು ಹತ್ತಿರ ಮಾಡಿದವರು. ನಾವು ಆ ಸರ್ವಮೂಲದ ಅಧ್ಯಯನ ಮಾಡುವುದರಿಂದಲೇನೆ ಬಹುಶಃ ನಮಗೆ ಮೊದಲು ಹೇಳಿದ ಎಲ್ಲ ಶಾಸ್ತ್ರಗಳ ಅಧ್ಯಯನಕ್ಕೆ, ಅದು ಮಹಾಭಾರತದ ಬಗ್ಗೆ ಇರಬಹುದು, ಪುರಾಣಗಳ ಬಗ್ಗೆ ಇರಬಹುದು, ರಾಮಾಯಣದ ಬಗ್ಗೆ ಇರಬಹುದು, ವೇದ ಮಂತ್ರಗಳ ಬಗ್ಗೆ ಇರಬಹುದು, ಅಥವಾ ತಂತ್ರ ಗ್ರಂಥಗಳ ಬಗ್ಗೆ ಇರಬಹುದು, ಎಲ್ಲದಕ್ಕೂ ಒಂದು ಸರಿಯಾದ ದಾರಿಯನ್ನು, ತಳೆಯಬೇಕಾದ ನಿಲುವನ್ನು ಹೀಗಿರ್ಬೇಕು ಅಂತ ಹಾಕಿಕೊಟ್ಟವರು ಆಚಾರ್ಯ ಮಧ್ವರು. ನಾವು ಕೇವಲ ವೇದವ್ಯಾಸರಿಂದ ಒಂದು 5,000 ವರ್ಷ ಮುಂದೆ ಇದ್ದೇವೆ ಅಂದ್ರೆ ಅವ್ರನ್ನ ಬಿಟ್ಟು ಬಂದಿದ್ದೇವೆ, ಮುಂದೆ ಬಂದ್ಬಿಟ್ಟಿದ್ದೇವೆ ನಾವು. ಅವ್ರು ನಮ್ಮ ಜೊತೆಗೆ ಇದ್ದಾರೆ, ನಾವು ಮುಂದುವರಿತಾ ಇದ್ದೇವೆ, ಮುಂದುವರಿದ ಯುಗದವರಾದ್ರಿಂದ ಆಚಾರ್ಯರನ್ನು ಸುಮಾರು 800 ವರ್ಷಕ್ಕೆ ಹಿಂದಕ್ಕೆ ಬಿಟ್ಟಿದ್ದೇವೆ. ಮತ್ತೆ ಅವರನ್ನ ನಮ್ಮ ಹೃದಯದಲ್ಲಿ ಆತ್ಮಸಾತ್ ಮಾಡಿಕೊಳ್ಳುವ ದಿನ ಇವತ್ತೆರಡು ಒಟ್ಟೊಟ್ಟಿಗೆ ಸಿಕ್ಕಿದೆ. ಸಾಮಾನ್ಯವಾಗಿ ನವಮಿಗೆ ಕೆಲವೊಮ್ಮೆ ಮುಗಿದು ಹೋಗುದುಂಟು ವೇದವ್ಯಾಸ ಪೂಜೆ. ಮಧ್ವಾಚಾರ್ಯರು ತಿಳಿಸಿದ ಹಾಗೆ, ವಿಷ್ಣು ತೀರ್ಥರದನ್ನು ದಾಖಲಿಸಿದ ಹಾಗೆ ಇವತ್ತೇ ಪ್ರತಿಷ್ಠೆ ಮಾಡಿ ಇವತ್ತೇ ವಿಸರ್ಜನೆ ಮಾಡುವುದು ಕ್ರಮ. ಯಾಕೆಂದ್ರೆ ಮಧ್ಯದಲ್ಲಿ ಕಾರಣ ಇಲ್ಲದೆ 3 ದಿವಸ ಓದಿಗೆ ರಜೆ ಹಾಕುವ ಕ್ರಮವನ್ನ ಒಪ್ಪಲ್ಲ ಅಂತ ಅನ್ಸುತ್ತೆ ಅವರ ಮಾತುಗಳಲ್ಲಿರುವ ಅಂಶವನ್ನು ಗಮನಿಸಿದ್ರೆ. ಯಾಕೆಂದ್ರೆ ಶ್ರವಣಾದಿ ವಿನಾ ನೈವ ತಿಷ್ಠೇತ್ ಕ್ಷಣಮಪಿ ಕ್ವಚಿತ್, ಎಂದೂ ಕೂಡ ಅಧ್ಯಯನ ಇಲ್ಲದೆ ಇರಬಾರದು. ಮಹಾಭಾರತಾದಿ ಗ್ರಂಥಗಳನ್ನ ಓದದೆ, ಆರಣ್ಯಕ ಉಪನಿಷತ್ತುಗಳನ್ನ ನೋಡದೆ ಒಂದು ದಿನನೂ ಕಳೀಬಾರದು ಅಂತ ಉಪನಿಷತ್ತಿನದ್ದೇ ಮಾತು, ಉಪನಿಷತ್ತಿನಲ್ಲೇ ಹೇಳಿದ ಎಚ್ಚರ. ಬಾಬ್ದ್ರವ್ಯ ಶಾಖೆ ಯಾವುದೋ ಒಂದರಲ್ಲಿ ಆಚಾರ್ಯರು ಅದನ್ನು ಉಲ್ಲೇಖ ಮಾಡ್ತಾರೆ. ಅಂದ್ರೆ ವಿಶೇಷವಾದ ಕಾರಣ, ಈಗ ಅನಾರೋಗ್ಯ ಅಥವಾ ನಮಗೆ ತೀರಾ ಪ್ರಾಕೃತಿಕ ವಿಕೋಪಗಳಿಂದ ಆದಾಗ ಬಿಡಿ, ಅದು ಸಮಸ್ಯೆ ಇಲ್ಲ. ಉಳಿದಂತೆ ಉಳಿದಂತೆ ಏನೇ ತೊಂದರೆಗಳು ಬಂದಾಗ್ಲೂ ಭಗವಂತನ ಸ್ಮರಣೆ ಆದ್ರೂ ಮಾಡಿ. ಗೀತೆ ವಿಷ್ಣು ಸಹಸ್ರನಾಮ ಅನ್ನೋದಂದ್ರೆ ನಾ ಹೇಳ್ತಾರು ಸರಳ ಅನ್ನೋ ದೃಷ್ಟಿಯಿಂದ, ಬೇರೆ ಓದ್ಲಿಕ್ಕೆ ಬಂದ್ರೆ ಸಂತೋಷ, ಅದನ್ನಾದ್ರೂ ಬಿಡದೆ ಒಂದಿಷ್ಟು ಪ್ರತಿ ದಿವಸ ಗಮನಿಸಿ ಅಲ್ಲಿಂದ ಮುಂದೆ ಹೋಗ್ಬೇಕು. ನಾನು ಗೀತೆ ಓದಿ ಆಯ್ತು, ವಿಷ್ಣು ಸಹಸ್ರನಾಮ ಓದಿ ಆಯ್ತು, ನಂಗೆ ಇನ್ನೇನು ಬೇಕಾಗಿಲ್ಲ ಅಂತ ಅಲ್ಲಿಗೆ ನಿಲ್ಲುದಲ್ಲ. ಅವುಗಳಿಂದ ಮತ್ತು ವೇದಗಳ ತನಕ ನಮ್ಮ ಅಧ್ಯಯನ ಬೆಳಿಬೇಕು. ಯಾಕಂದ್ರೆ ಕ್ರಮವಾಗಿ ಹೋದ್ರೆ ಇವತ್ತು ವ್ಯವಸ್ಥೆಯಲ್ಲಿ ಎಲ್ಲೆಲ್ಲೋ ಆಗಿದೆ,
ಯಾರು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ಅಂತ ನಮಗೆ ಹೇಳಲಿಕ್ಕಾಗಲ್ಲ. ಅಧ್ಯಯನದ ಕ್ರಮದಲ್ಲಿ ವ್ಯತ್ಯಾಸ ಆಗಿದೆ. ಆದ್ರೆ ನಮ್ಗೆ ಕನಿಷ್ಠ ಪಕ್ಷ ನಾವು ಮೊದಲೇ ಮೆಟ್ಲಿಂದನೇ ಹತ್ಕೊಂಡು ನಿಧಾನಕ್ಕೆ ಬೆಟ್ಟದ ತುದಿಯನ್ನ ಏರುವ, ಆ ಅವ್ರು ಕೊಟ್ಟ ನಿಚ್ಚಣಿಕೆಯನ್ನ, ಏಣಿಯನ್ನ ಸರಿಯಾಗಿ ಬಳಸಿಕೊಳ್ಳುವ ಅವಕಾಶ ಇದೆ. ಗೋವಿಂದಾಚಾರ್ಯರಂಥವ್ರು, ವಿಶ್ವೇಶತೀರ್ಥರಂಥವ್ರು ಈ ದೆಸೆಯಲ್ಲಿ, ಈ ಯುಗದಲ್ಲಿ ನಮಗೆ ಆಚಾರ್ಯ ಮಧ್ವರ ಹೆಸರು ಹೇಳಲಿಕ್ಕೆ ಒಂದು ಆ ಧೈರ್ಯವಾದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಬ್ಬರ ಅಲ್ಲ ಅಂತ ಆಗಿದ್ರೆ, ಅಂದ್ರೆ ವಿದ್ಯಾಮಾನ್ಯರು ತುಂಬಾ ಕೆಲಸ ಮಾಡಿದ್ದಾರೆ ಇವರಿಬ್ಬರನ್ನ ಕೊಡುವ ಮೂಲಕ, ಮತ್ತು ಅವರು ಸ್ವತಃ ಅದಕ್ಕೋಸ್ಕರ ದೇಶಾದ್ಯಂತ, ನಮಗೆ ಇಲ್ಲಿ ಅವರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಉತ್ತರ ಭಾರತಕ್ಕೆ ಹೋದ್ರೆ ತುಂಬಾ ಅಭಿಮಾನದಿಂದ ನೆನಪಿಸ್ಕೊಳ್ತಾರೆ. ಅಂದ್ರೆ ಆ ವಿದ್ಯಾ ಏನಂತಾರೆ, ವಿದ್ಯೆಯಲ್ಲಿ ಅಸೂಯೆ ಪಡದಂತಹ ಪಂಡಿತರು ಯಾರೇ ಇದ್ರು ಕೂಡ ವಿದ್ಯಾಮಾನ್ಯರನ್ನ ಇವತ್ತಿಗೂ ನೆನಪಿಸ್ಕೊಳ್ಳೋರಿದ್ದಾರೆ. ಇನ್ನು ಕೆಲವರು ಭಯದಿಂದ ನೆನಪಿಸ್ಕೊಳ್ತಾರೆ, ಯಾಕಂದ್ರೆ ಅವರು ಹಾಗೆ ಹೋದಲ್ಲೆಲ್ಲ ಲಕ್ಷ ರೂಪಾಯಿ ಎದುರಿಗಿಟ್ಟು ಮಧ್ವ ಜಯಂತಿ ಎಲ್ಲ ಉತ್ತರ ಭಾರತದಲ್ಲಿ ಆಚರಣೆ ಮಾಡಿದ್ದಾರೆ. ಕಲ್ಕತ್ತಾದಲ್ಲಿ, ಉತ್ತರ ಪ್ರದೇಶದಲ್ಲಿ, ಬದ್ರಿಯಲ್ಲಿ, ಗುಜರಾತಿನಲ್ಲಿ, ಹೀಗೆ ಎಲ್ಲೆಲ್ಲೂ ಹೋದಲ್ಲೆಲ್ಲ ಅವರು ಇಂತಹ ವಿಶೇಷ ದಿನಗಳಲ್ಲೆಲ್ಲ ನಾನ್ ನಿಮ್ಗೆ ದುಡ್ಡು ಕೊಡ್ತೇನೆ ಎಂದೂ ಕೂಡ ಎದುರಾಳಿಯನ್ನು ಅವರು ಅವಮಾನಿಸಿಲ್ಲ. ಅವರನ್ನು ಶ್ರದ್ಧೆಯಿಂದ ಕರೆದು ಗೌರವಿಸಿ, ನಂಗೆ ವಿಷಯ ಹೇಳಿ, ನೀವು ಹೇಳಿದ ವಿಷಯ ವೇದಕ್ಕೆ ಹೇಗೆ ಒಪ್ಪತ್ತೆ ಹೇಳಿ. ಅಂದ್ರೆ ಮಧ್ವಾಚಾರ್ಯರನ್ನ ಅಷ್ಟು ಒಂದರ್ಥದಲ್ಲಿ ಫಾಲೋ ಮಾಡಿ ಇವತ್ತಿಗೆ ನಾವು ಮಧ್ವಾಚಾರ್ಯರ ನೆನ್ಪು ಮಾಡ್ಕೊಳ್ಳಿಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಈ ಕಾಲದಲ್ಲಿ ನಾವು ನೆನಪಿಸ್ಕೊಳ್ಬೇಕಾದ ಜನ ಮೂವರು ಕೂಡ. ಅವರಿಂದ ನಮಗೆ ಮಧ್ವರು ಹತ್ರ ಆಗಿದ್ದಾರೆ ಅಂತ ಹೇಳಬೇಕು. ಅಂತಹ ಮಧ್ವಾಚಾರ್ಯರ ಜೀವನದ ಚರಿತ್ರೆಯನ್ನು ಒಂಚೂರು ಇವತ್ತು ಓದುದು. ಮಾತರ್ಮೇ ಮಾತರಿಶ್ವನ್ ಪಿತರ ತಲುಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ್ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭರತೀಂ ಶಾಶ್ವತೀಂ ಆಶುದೇವ ಅಂತ ದೇವರೆಡೆಗೆ ಸಾಗುವ ಹೆಜ್ಜೆಗಳಲ್ಲಿ ಬಲವನ್ನು ತುಂಬಿ ಭಗವಂತನಿಗಾಗಿ ತಲೆಬಾಗಿ ಧೃತಿಯಿಂದ ಮುನ್ನುಗ್ಗುವಂತಹ ಶಕ್ತಿಯನ್ನ ಪ್ರಾಣ ಮಧ್ವರ ಮೂಲಕ ನಮಗೆ ನೀಡಲಿ. ಮಧ್ವರ ಆಗಿ ಪ್ರಾಣ ನೆಲೆಸಿ ನಮಗೆ ಕೊಟ್ಟ ಮಧುಭೂತವಾದಂತಹ ಜೇನಿನಂತೆ ಸಾರಭೂತವಾದ ಸಂಗತಿಗಳು ಏನಿದೆಯೋ, ಆಚಾರ್ಯ ಒಂದ್ ಮಾತು ಹೇಳಿದರೆ, ನಾನು ಹೇಳಿದ್ದಷ್ಟನ್ನ ಸರಿಯಾಗಿ ನೀವು ಅನುಷ್ಠಾನ ಮಾಡಿದ್ರೆ ಅದು ಬೇಕಾದಷ್ಟಾಯ್ತು. ಉಳಿದಂತೆ ಪುರಾಣಗಳಲ್ಲಿ ಏನಾದ್ರೂ ಹೊಸ ವ್ರತ ಅನುಷ್ಠಾನ ಏನಾದ್ರೂ ಸಿಕ್ಕಿದ್ರೆ ಮಾಡಿ, ಬೇಡ ಹೇಳಿಲ್ಲ. ಏಕಾದಶಿ ಬಿಡಬೇಡಿ, ನಾಳೆ ಅದು ಬರುವಂಥದ್ದು. ಅಧ್ಯಯನ ಬಿಡಬೇಡಿ, ಅದು ಇವತ್ತು ಸಿಗುವಂಥದ್ದು. ತಪಃ, ನಿರಂತರ ಭಗವಂತನ ಚಿಂತನೆ, ಭಗವತ್ ಸ್ಮರಣೆ, ಅದು ನಾವು ದೂರ ಮಾಡದೆ ನಿತ್ಯ ಅನುಷ್ಠಾನಕ್ಕೆ ಇಟ್ಕೊಳ್ಬೇಕಾದ ಸಂಗತಿ. ತಪೋಘೋರಂ, ಪ್ರತಿನಿತ್ಯವೂ ಘೋರವಾದ ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಭಗವಂತನ ನೆನಪು ನಿರಂತರ ಬಿಡದೆ ಮಾಡಬೇಕು ಅಂತ ನಮಗೆ ಕರೆ ಕೊಟ್ಟವರು. ನಮ್ಮ ಕರ್ತವ್ಯಗಳಲ್ಲಿಯೇ ಅದರಲ್ಲಿ ಭಗವತ್ ಪ್ರಜ್ಞೆ ಜಾಗೃತಗೊಳಿಸಿದ್ರೆ ಅದು ಯಜ್ಞ ಆಗುತ್ತೆ ಅಂತ ನಮಗೆ ಸರಳೀಕರಣ ಮಾಡಿಕೊಟ್ಟವರು ಆಚಾರ್ಯರು. ಅಂತಹ ಆಚಾರ್ಯರ ಬಗೆಗೆ ನಾರಾಯಣ ಪಂಡಿತರು ತುಂಬಾ ಸಂಗ್ರಹಾತ್ಮಕವಾಗಿ ಮಧ್ವಯುಗದಲ್ಲಿ ಹೇಳಿದ ಮಾತು, ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿಂ ಅಗಾಹ. ಭೂಮಿಗೆ ಬಂದದ್ದವರು ನಮಗೆ ಭಗವಂತನ ಬಗ್ಗೆ ಸರಿಯಾದ ಪರಿಚಯವನ್ನು ಕೊಡ್ಲಿಕ್ಕೋಸ್ಕರ. ಅವನಿ ಅಂದ್ರೆ ಭೂಮಿ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗಾಹ. ಯಾರು ಬಗ್ಗಿದ್ದಾರೋ ಅವರನ್ನ ಎತ್ತುವುದಕ್ಕೋಸ್ಕರ, ಯಾರು ಜಾರಿದ್ದಾರೋ ಅವರನ್ನ ಎಬ್ಬಿಸ್ಲಿಕ್ಕೋಸ್ಕರ ಭೂಮಿಗೆ ಬಂದವರು. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗಾಹ. ನಮ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ರಾಮನಿಗೆ ಮೆಚ್ಚುಗೆಯಾದ ಹನುಮಂತ ವಿಶಿಷ್ಟವಾದ ಗುಣಗಳಿಂದ ತುಂಬಿಕೊಂಡವ. ರಾಮಾಯಣದ ತುಂಬ ಅವನದ್ದೇ ಗುಣಗಾನ. ಯಾಕೆಂದ್ರೆ ಅವನು ರಾಮನ ಗುಣಗಾನ ಮಾಡ್ತಾ ಇದ್ದದ್ರಿಂದಾಗಿ ಅವನು ಹೆಚ್ಚು ಪರಿಚಿತನಾಗಿ ಉಳಿದು ಬಿಡ್ತಾನೆ. ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ.
ರಾಮಪ್ರಿಯನಾಗಿ ಹನುಮ ಇದ್ರೆ, ಕೃಷ್ಣ ಪ್ರಿಯನಾಗಿ ಭೀಮ ಇದ್ದಾನೆ, ವ್ಯಾಸಪ್ರಿಯನಾಗಿ ಮಧ್ವರು ಬಂದಿದ್ದಾರೆ. ಹೀಗೆ ಈ 3 ರೂಪಗಳಲ್ಲಿ ದೇವರ ಸೇವೆಯನ್ನ ಬಿಡದೆ ಮಾಡಿದ ಆಚಾರ್ಯರ ಹುಟ್ಟು ಹಬ್ಬವನ್ನ ವೇದವ್ಯಾಸ ಪೂಜೆಯ ಜೊತೆಗೆ ಸಾರ್ಥಕವಾಗಿ ಮಾಡಲಿಕ್ಕೆ ಒಂದು ಸುಂದರವಾದ ಅವಕಾಶ. ಗುರು ಮತ್ತು ಶಿಷ್ಯರ ಒಂದು ಅವಿನಾಭಾವದ ಸಂಬಂಧವು ಅಧ್ಯಯನಕ್ಕೆ ಬೇರುವಂತಹ ಅಡಿಪಾಯ ಹಾಕಿದ ಈರುವರು ಮಹಾಚೇತನಗಳನ್ನು ನಾವು ಆರಾಧನೆ ಮಾಡಲಿಕ್ಕೆ ಇವತ್ತು ಒಳ್ಳೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಮಧ್ವವಿಜಯ ವಾಯುಸ್ತುತಿಯನ್ನ ಎಷ್ಟಾಗುತ್ತೋ ಅಷ್ಟು ಇವತ್ತು ಪಾಠ ಆಗಿದ್ರ ತನಕ ಆದ್ರೂ ಕೂಡ ನಿಧಾನಕ್ಕೆ, ತಪ್ಪಾದ್ರೂ ಚಿಂತೆ ಇಲ್ಲ, ನಿಧಾನಕ್ಕೆ ತಪ್ಪಿಲ್ದೆ ಓದ್ಬೇಕು. ಆ ತಪ್ಪಾಗತ್ತೆ ಅಂತ ಬಿಟ್ರೆ ನಾವು ಯಾವತ್ತೂ ಮುಂದೆ ಅಧ್ಯಯನಕ್ಕೆ ಅವ್ರ ಹತ್ರನೇ ಕೇಳೋಣ. ನನ್ಗೆ ಸರಿಯಾಗಿ ಉಚ್ಚಾರಣೆ ಮಾಡಿಸಿ, ರಚನೆ ಪಟುಮಥಾ ಪಾದ್ಯ ವಿದ್ಯಾ ಸಮುದ್ರ ಅಂತ ವಿದ್ಯಾ ಸಮುದ್ರನಾದ ಆತನೇ ನಮಗೆ ಗುರುಗಳೇ ಕೈ ಹಿಡಿದು ನಡೆಸಿ ಮುಂದೆ ಸಾಗಿಸ್ಬೇಕಾದವರು. ಅಂತಹ ಆಚಾರ್ಯರ ಜೀವನ ಚರಿತ್ರೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ತಿಳಿಯುವ ಪ್ರಯತ್ನ ಮಾಡೋಣ. ಬೇಕಾದಷ್ಟು ಇವತ್ತು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಸಂಗತಿಗಳು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಂತ ಸ್ಮರಿಸಿ ಇವತ್ತಿನ ಮಾತುಗಳನ್ನ ಗುರುಗಳ ಅಂತರ್ಯಾಮಿಯಾದ ಆಚಾರ್ಯ ಮಧ್ವರಲ್ಲಿ ನೆಲೆಸಿದ ವೇದವ್ಯಾಸಾಭಿನ್ನ ಹಯಗ್ರೀವಾಭಿನ್ನ ಗೋಪಾಲಕೃಷ್ಣನ ಪದತಲಗಳಿಗೆ ಸಮರ್ಪಿಸ್ತಾ ಮತ್ತೆ ನಾಳೆ ಮುಂದಿನ ಶ್ಲೋಕದ ಚಿಂತನೆಯನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು. ಸರ್ ಸಾಯಂಕಾಲ ಇಲ್ಲವಲ್ಲ ಪಾಠ? ಸಾಯಂಕಾಲ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ. ಅಕಸ್ಮಾತ್ ಬೇಗ ಮುಗೀತು ಅಂದ್ರೆ ನಾನು ತಿಳಿಸ್ತೇನೆ, ಒಂದು 7:30 ಒಳಗೆ. ಸರಿ ಸರಿ.